ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಇವನಲ್ಲಿ ಓದು ಜಗಳ ಬಿಡಿಸೋಕ್ಕೆ, ಬಟ್ ಮರ್ಡರ್ದವನು ಇವನು. ಅಯ್ಯೋ, ಅವನಿಗೂ ಗೊತ್ತಿಲ್ಲ ಇವನು ಯಾರು ಏನು ಕತೆ ಅಂತ. ಬಂದಿದ್ರಲ್ಲ ಸೆಂಟ್ ತಗೊಳ್ಳೋಕೆ, ಇವನ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೂ. ಟೋಟಲ್ 13 ಫೈರ್ ಆಗಿದ್ದಲ್ಲ ಅವತ್ತು. ಗುಂಡೇ ಬಿದ್ದಿಲ್ಲ ಅವನಿಗೆ, ಅದು ಯಾಕೆ ಬೀಳಿಲ್ವೋ ಅವನಿಗೆ. ನನ್ನ ಲೆಕ್ಕದಲ್ಲಿ ಉಸಿರಾಡಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಅವನಿಗೆ ಬಿಟ್ಟಿತ್ತಷ್ಟೇ. ಇನ್ನು ಉಳಿದದ್ನೆಲ್ಲನೂ ಕಬ್ಬಿಂದು ಗಾಣ ಜ್ಯೂಸ್ ತೆಗಿಯಲ್ವ, ಹಂಗೆ ಮಾಡ್ಬಿಟ್ಟ ಮಾತ್ರ ತನ್ವೀರ್ಗೆ. ಈ ಜಮೀನಿಗೆ ಟ್ರ್ಯಾಕ್ಟರ್ ಬಿಟ್ರೆ ಆಗುತ್ತಲ್ಲ ಆ ಥರ ಬಿಟ್ಟಿದ್ದ ಅವಾಗ. ಅದಾದ್ಮೇಲೆ ಮತ್ತೆ ಸಣ್ಣ 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 ಕಳೆಗಳು ಬಂದು ಅಲ್ಲಲ್ಲೇ ಉಳ್ಕೊಂಡ್ವೆ ಬರ್ತು. ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಎಸ್ ಕೆ ಉಮೇಶ್ ಸರ್ ನಿವೃತ್ತ SP ನಮ್ಮೊಂದಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಒಂದಷ್ಟು ವಿಚಾರಗಳು ನೋಡಿದ್ವಿ. ವಿಶೇಷವಾಗಿ ಏನು ನೋಡಿದ್ವಿ ಅಂತಂದರೆ, ಈ ವೆಪನ್ಗಳು ಬೆಂಗಳೂರಿಗೆ ಬಂದದ್ದು ಅದೆಲ್ಲವನ್ನು ಕೂಡ ನೋಡಿದ್ವಿ. ಜೊತೆಗೆ ಬ್ರಿಗೇಡ್ ಆಜಮನ್ನ ಆತನ ಒಂದು ವಿಚಾರ ನೋಡಿದ್ವಿ. ಜೊತೆಗೆ ಅಲ್ತಾಫ್ ಮತ್ತು ಆರಿಫ್, ಕಾಂಗ್ರೆಸ್ ಮತ್ತು JDS ನಾಯಕರ ಮಧ್ಯೆ ನಡೆದಂಥದ್ದು. ಮತ್ತು ತನ್ವೀರ್ ಬೆಂಗಳೂರಿಗೆ ಬಂದಿದ್ದಾನೆ, ಆದರೆ ಬಂದಿದ್ದಾನೆ ಅಂತ ತೋರಿಸ್ಕೊಡ್ತಾ ಇಲ್ಲ. ಪೊಲೀಸರೇ ಮಾತ್ರ ನಂಬದಂಥ ಸ್ಥಿತಿ ಮತ್ತು ಮೀಡಿಯಾದಲ್ಲಿ ಕೂಡ ಆತ ಬಂದಿಲ್ಲ ಅನ್ನೋ ಥರ ತೋರಿಸೋದು, ಮತ್ತು ನಾವು ಚೆನ್ನಾಗಿದ್ದೀವಿ, ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ತೋರಿಸುವಂಥ ಪ್ರಯತ್ನ, ಇದೆಲ್ಲವೂ ಕೂಡ ನೋಡಿದ್ವಿ. ಸರ್, ಆಮೇಲೆ ಏನಾಗುತ್ತೆ? ಆಮೇಲೆ ಏನಾಯಿತು, ಹೀಗೆ ವೆಪನ್ಗಳು ಬರೋಕ್ಕೆ ಶುರುವಾಗಿದ್ದಾವೆ ಅನ್ನುವಂಥದ್ದು ರೂಮರ್ಗಳು ಶುರುವಾಗಿತ್ತು. ಆವಾಗ ಇದು ಅವನು ಅಲ್ಲಿಂದ ಹೋಗಿ ತೊಗೊಂಡು ಬಂದು ಈ ಥರ ಅವನು ಹಂಚ್ಕೋತಾ ಇದ್ದಾನೆ ಅವ್ರು ಹೊಡಿದಕ್ಕೆ ಜಯನಗರದಲ್ಲಿ ಅಂತ ಅನ್ನುವಂಥದ್ದು ಒಂದು ನಡೀತಾ ಇತ್ತು. ಅಷ್ಟೊತ್ತಿಗೆ ಇವರೆಲ್ಲ ಆಲ್ಮೋಸ್ಟ್ ಆಲ್ ರಿಲೀಸ್ ಆಗಿದ್ದರು. ತನ್ವೀರ್ ಎಲ್ಲೂ ಸಿಕ್ಕಿರಲಿಲ್ಲ ಇನ್ನೂ. ತನ್ವೀರು ಇನ್ನೂ ಸೌದಿಲಿದ್ದಾನೆ ಎನ್ನುವಂಥ ಪ್ರಿಸಂಪ್ಷನಲ್ಲೇ ಎಲ್ಲರೂ ಡ್ರಾ ಮಾಡ್ತಾನೆ ಅವರೇ, ಪ್ರತಿಯೊಬ್ಬರೂ ಸುಳ್ಳಾಗಿ ಅವ್ನು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಕ್ಕುದ್ದು ಸುಳ್ಳು, ಟ್ಯಾಂಕ್ ಗಾರ್ಡನಲ್ಲಿ ಮಾಯಿ ಮನೆಗೆ ಹೋಗಿದ್ದು ನಿಜ ಸುಳ್ಳು, ಅವೆಲ್ಲ ಬೇಕು ಅಂತ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ನಮ್ಮ ಮೇಲೆ ಇದು ಮಾಡೋಕ್ಕೆ ಗೂಬೆ ಕೂರಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದೆಲ್ಲ ಒಂದು ದೊಡ್ಡ ಒಂದು ನಡೀತಾವಾಗ. ಆವಾಗ ಅಷ್ಟೊತ್ತಿಗೆ ಏನಾಗ್ತಾಯಿತ್ತು, ರಿಜ್ವಾನ್ ಈಚೆ ಬಂದುಬಿಟ್ಟಿದ್ದ. ರಿಜ್ವಾನ್ಗೆ ನಮ್ಮ ಯಾರು ಬಚ್ಚನು ಶ್ರೀಧರ್ ಕರೆಸ್ಕೊಂಡು ಶಿವಾಜಿನಗರದ ಒಂದಷ್ಟು ಜನ ಇವ್ರಿಗೆ ಸಂಬಂಧಪಟ್ಟಂಥವ್ರನ್ನೆಲ್ಲರನ್ನ ಕರೆಸಿ ಒಂದು ಸ್ವಲ್ಪ ರಾಜಿ ಮರ್ಜಿ ಎಲ್ಲ ಮಾಡಿ, ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಹಿಂಗೇನಾರ ಇದ್ದರೆ ನಾವು ಹೇಳ್ತೀವಿ ಹಾಗೆ ಹೀಗೆ ಹೊಡೆದಾಡ್ಕೊಂಡು ಮರ್ಡರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳುವಂಥ ಒಂದು ಕರೆಸಿ ಮಾತುಕತೆ ಮಾಡಿ ಕಾಂಪ್ರಮೈಸ್ ಥರ ಮಾಡಿ, ಅಂದರೆ ಅವರವರಲ್ಲೇ ಯಾರ್ಯಾರು ಒಂದು ಸ್ವಲ್ಪ ಲೀಡ್ರ್ಗಳು ಮತ್ತು ಮೌಲ್ಯಗಳಿಗೆಲ್ಲ ಹೇಳಿರುವಂಥದ್ದು ಒಂದು ನಮ್ಗೆ ಗೊತ್ತಾಯಿತು. ಈ ಥರ ಎಲ್ಲ ಮಾಡಿ ಕಳಿಸಿದ್ದಾರೆ ಹಾಕೋಣ. ಆವಾಗ ಹೌದು ಏನೋ ನಡೆದಿದೆ ಕಾಂಪ್ರಮೈಸು ಅಂತ ಅನ್ನೋದು ನಾವೆಲ್ಲ ಅನ್ಕೋತಾ ಇದ್ವಿ. ಆಗ ಆಗ್ತಾ ಇರಬೇಕಾದಾಗಲೇ ಏನಾಗೋಯಿತು, ಒನ್ ಫೈನ್ ಡೇ ಒಂದು ದಿವಸ ಏನಾಗಿದೆ, ಅಲ್ಲೇ ಯಾವುದೋ ಒಂದು ಅಂಡರ್ಗ್ರೌಂಡ್ದೊಂದು ಎಂಥದ್ದು ಮಾರ್ಕೆಟ್ ಇತ್ತಲ್ಲ, ಒಳಗಡೆ ಇದು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಅಂಗಡಿ ಇಟ್ಕೊಂಡಿದ್ನಲ್ಲ, ಅಲ್ಲಿ ಬಂದಿದ್ದ. ಬಂದು ಅಲ್ಲೇ ಒಳಗಡೆ ಅಂಡರ್ಗ್ರೌಂಡಲ್ಲಿ 3-4-5 ಅಂಗಡಿಗಳು, 7-8 ಅಂಗಡಿಗಳೆಲ್ಲ ಇದ್ದು. ಒಂದು ಬೆಲ್ಟ್ ಮಾರೋದು, ಇನ್ನೊಂದು ಸೆಂಟ್ ಮಾರೋದು, ಆಮೇಲೆ ಇನ್ನೊಂದು ಎಲೆಕ್ಟ್ರಾನಿಕ್ ಐಟಮ್ಗಳು, ಈ ಥರ ಟಿಕೆಟ್ ಟವರ್ ಏನೋ ಒಂದು ಟವರಲ್ಲಿ ಆ ಥರದ ಅಂಗಡಿಗಳು ಉದ್ದಕ್ಕೂ ಇತ್ತು. ಆಮೇಲೆ ಒಳಗಡೆ ಹೋದ್ನಲ್ಲ, ಅಷ್ಟೊತ್ತಿಗೆ ಹೋಗಿ ಕೂತ್ಕೊಂಡು ಟೀಯನ್ನು ತಗೊಬಂದರು. ಯಾರೋ ವ್ಯಾಪಾರಕ್ಕೆ ಹೋಗಿ ಕೂತ್ಕೊಂಡಿದ್ರು ಒಳಗಡೆ. ಅಲ್ಲೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿಗೆ ಹೆಣ್ಮಕ್ಳುಗಳು ಬರ್ತಾರಲ್ಲ ಜಾಸ್ತಿ, ಅವ್ನು ಸ್ವಲ್ಪ ನೀಟಾಗಿರಬೇಕು, ಗಲಾಟೆ ಆದರೆ ಬರೋಲ್ಲ, ಗೊತ್ತಲ್ಲ. ಅದನ್ನೆಲ್ಲನೂ ರಿಜ್ವಾನ್ ನೋಡ್ಕೋತಿದ್ದ. ಅಲ್ಲಿ ಸುಮ್ಮನೆ ಅಲ್ಲಿ ಬಂದು ಅಪ್ಪಪೊಲಿಗಳು ಬರೋದು, ಒಳಗೆ ನಿಂತ್ಕೊಳ್ಳೋದು ಇದೆಲ್ಲ ಮಾಡಿಸ್ತಾ ಇರಲಿಲ್ಲ. ಆವಾಗ ಅವ್ನು ಬಂದು ಒಳಗಡೆ ಟೀಗೆ ಬಂದಾಗ ಯಾರೋ ವ್ಯಾಪಾರಕ್ಕೆಲ್ಲ ಬಂದರು. ಸರಿ, ಅವ್ನು ಸೈಡಲ್ಲಿ ಕೂತ್ಕೊಂಡಿದ್ದ. ಅಷ್ಟೊತ್ತಿಗೆ ಏನಾಗೋಯ್ತು, ಈ ಸೆಂಟ್ ಅಂಗಡಿ ಬರುತ್ತಲ್ಲ, ಅಲ್ಲಿ ಏನೋ ಕಿಸಗಳು ನಡೀತಾ ಇತ್ತು, ಗಲಾಟೆಗಳು ಮಾಡ್ಕೋತಾ ಇದ್ರು ಹುಡುಗರುಗಳು. ಆಮೇಲೆ ಅಲ್ಲಿಗೆ ಅವು ಎಲ್ಲ ಅಂಗಡಿಗಳೆಲ್ಲ ಬಂದ್ಬಿಟ್ರು ಸಡನ್ನಾಗಿ. ಅಲ್ಲಿ ಒಬ್ಬರು ಅವನಿಗೆ ಅವನು ಹೊಡ್ಕೊಂಡು ಗಲಾಟೆ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಆಮೇಲೆ ಇವನು ತಲೆ ಕೆಟ್ಟೋಗ್ಬಿಡ್ತು, ಇದೇನು ಇಷ್ಟೊಂದು ಈ ಥರ ಗಲಾಟೆ ಮಾಡ್ಕೋತಾರಲ್ಲ ಅಂತ ಹೇಳಿ ಹೊಳಿತೀನಿ ಅಂತ ಹೇಳ್ಬಿಟ್ಟಿದ್ದೆ. ಅವರೆಲ್ಲ ದಬ್ಕೊಂಡಿದ್ದೆ, ತಗೊಂಡೋಗಿ ಆಚೆಗೆ ಹಾಕ್ಬಿಟ್ಟ ರಿಜ್ವಾನ್. ಅವರು ಎಲ್ಲ ಅಂಗಡಿಯವರೆಲ್ಲ ಸೇರ್ಕೊಂಡು ಒಳಗಡೆಗೆ ಹಾಕ್ಬಿಟ್ರು. ದಡಾರ್ ಅಂತ, ಒಳಗಡೆ ಅಂದ್ರೆ ಹೊರಗಡೆ, ಅಂದರೆ ಆಚೆಗೆ. ನಮ್ಮ ಮಕ್ಕಳು ಇಲ್ಲಿ ಅಂಗಡಿಗಳ ಮುಂದೆ ಒಂದು ಸಾಯ್ತಿರಲ್ಲ ನೀವು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಸರಿ ಏನಾಗೋಯ್ತು, ಇವರೆಲ್ಲ ಆಯಿತು, ಸಮಾಧಾನ ಆಗೋಯ್ತು, ಎಲ್ಲ ಆಯಿತು. ಇನ್ನೇನು ಅಂಗಡಿ ಮುಚ್ಕೊಂಡು ವಾಪಸ್ ಹೋಗ್ಬೇಕು. ಅಷ್ಟೊತ್ತಿಗಾಗಲೇ ಕ್ಲೋಸ್ ಮಾಡ್ಕೊಂಡು ಎಲ್ಲ ಒಬ್ಬರೆಲ್ಲ ಹೊಟ್ಟೋಗಿದ್ದಾರೆ. ಇವ್ನು ಹೋಗ್ತಾ ಇದ್ದಾನೆ, ಅವ್ರು ಒಳಗಡೆ ನುಗ್ಗಿದ್ದ, ಆಂಚದ್ದು ಹಾಕಿದ್ದೆ ಇವನಿಗೆ ರಿಜ್ವಾನ್ಗೆ ಹಾಕ್ಕೊಂಡು ಹೊಡೆದಿದ್ದೆ, ಅಲ್ಲೇ ಸ್ಪಾಟಲ್ಲೇ ಸಾಯಿಸ್ಬಿಡ್ತಾರೆ.
ಯಾರು ಹೊಡೆದ್ರು ಸರ್ ಅದನ್ನು? ಅದೇ ಈ ಸೆಂಟು ಹುಡುಗರು ಕೊಂಡ್ಕೊಳಕ್ ಬಂದಿದ್ರಲ್ಲ, ಗಲಾಟೆ ಮಾಡ್ಕೊಂಡು ಹೋದವರು ಅವ್ರುಗಳು. ಇವನಿಗೆ ಸಂಬಂಧನೇ ಇಲ್ಲ, ಇವನು ಅಲ್ಲಿ ಓದು ಜಗಳ ಬಿಡಿಸೋಕೆ, ಬಟ್ ಮರ್ಡರ್ದವನು ಇವನು. ಅಯ್ಯೋ, ಅವ್ರೇನಾದ್ರು ಪ್ಲಾನ್ ಮಾಡಿ ಮುಂಚೆ? ಇದೆಲ್ಲ ನಮ್ಮ ತಲೆಯಲ್ಲಿ ತುಂಬ್ಕೋತು, ಇದೆಲ್ಲ ಬಂತು. ಅವ್ರು ಯಾರ ಪ್ಲಾನ್ ಮಾಡವ್ರ, ಅವ್ರೇನಾರ ಪ್ಲಾನ್ ಮಾಡವನ ಅಂತ ಯಾರ್ದು ಪ್ಲಾನ್ ಇಲ್ಲ. ದಿಸ್ ಈಸ್ ಓನ್ಲಿ ಎ ಪ್ಯೂರ್ಲಿ ಸಡನ್ ಪ್ರೊವೊಕೇಶನ್. ಅವನಿಗೂ ಗೊತ್ತಿಲ್ಲ ಇವನು ಯಾರು ಏನು ಕತೆ ಅಂತ. ಬಂದಿದ್ರಲ್ಲ ಸೆಂಟ್ ತಗೊಳಕ್ಕೆ, ಇವನ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರಿಗೂ. ಅರೆ ನಮ್ಗೆ ಎತ್ಕೊಬಂದು ಆಚೆ ಪಂಚ್ ಮಾಡ್ಬಿಟ್ಟಿದ್ದಾನಲ್ಲ, ನಮ್ಗೆ ಬಂದು ಹೊಡೆದ. ಈ ಶ್ರೀರಾಮ್ಪುರದ ಕಿಟ್ಟಿ ಸಾಯ್ತಾನಲ್ಲ ಹುಡುಗರು, ಚುಲ್ಟು ಹುಡುಗರುಗಳ ಹತ್ರ ಬ್ಯಾಡ್ರನ್ಪುರದಲ್ಲಿ, ಹಂಗೆ ಇವನ್ ಕೇಸುವೆ. ಸೊ ರಿಜ್ವಾನ್ ನಾವು ಶಾಪಲ್ಲೇ ಮಾಡ್ರ ಹಾಕಿ ಕರೆಕ್ಟಾಗಿ ಎದೆಗೆ ಚುಚ್ಚಿಬಿಟ್ಟಿದ್ರು. ಒಂದು ಚಾಕು, ಇಲ್ಲೊಂದು ಈ ಕಡೆ ಹಿಂಭಾಗದಲ್ಲಿ ಒಂದು ಕಿಡ್ನಿಗೆ, ಎರಡೇ ಕಡೆ ಬಿದ್ದಿರೋದು ಏಟು. ಸ್ಪಾಟಲ್ಲಿ ಸುತ್ತೋಗ್ಬಿಡ್ತಾನೆ. ಆಮೇಲೆ ಸರಿ ಏನಾಗೋಯ್ತು, ಒಂಥರ ಇದಕ್ಕೆ ಇಡೀ ಇದಕ್ಕೆ ಶಿವಾಜಿನಗರಕ್ಕೆ ಫ್ಲೇರ್ ಅಪ್ ಆದಂಗೆ ಆಗ್ಬಿಡ್ತು. ಅರೆ ಯಾರು ಜೋನ್ ಹೊಡೆದ್ಬಿಟ್ಟಿದ್ದಾರೆ ಅಂತೆಲ್ಲ ಅಂತ. ಅವಾಗ ನೋಡಿದ್ರೆ ಇವ್ರು ಯಾರು ಹೊಡೆದ್ಬಿಟ್ಟವ್ರ, ಈ ಗ್ಯಾಂಗ್ ಏನಾರು ಹೊಡೆದಿದ್ದಾರಾ ಅಂದ್ಬಿಟ್ಟು ಅಂತ. ಅಂದರೆ ಇವರು ತನ್ವೀರ್, ಇವರೆಲ್ಲ ಫುಲ್ ಟೋಟಲ್ ಟೀಮ್ ಅವರೆಲ್ಲ ಎಗನೆಸ್ಟ್ ಇದ್ರಲ್ಲ. ಇವ್ರು ಇಸ್ತಿಯಾಕ್ ಟೀಮು ಮತ್ತು ಇವರೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಆದಂಗೆ ಆಗ್ಬಿಟ್ಟಿದ್ರು ಇಲ್ಲಿ. ಈಗೇನು ಬೇಡಪ್ಪ ಬಿಟ್ಟಾಕ್ಬಿಡೋಣ ಅಂತ. ಬಟ್ ಇನ್ನು ತನ್ವೀರ್ದು ಅವನಿಗೆ ಇದೆ, ಅವನ ಮೇಲೆ ಇದೆ ಅಂತ ಅನ್ನುವಂಥದ್ದು ಇತ್ತು. ತನ್ವೀರ್ ಮಾಡಿಸಿದ್ದಾನೆ ಅಂತ ಅನ್ನುವಂಥದ್ದು ಗಾಳಿ ಶುರುವಾಯಿತು ಈಗೆಲ್ಲ. ಕೊನೆಗೆ ಆಮೇಲೆ ಲೇಟರ್ ಕೋರ್ಸಲ್ಲಿ ಯಾವಾಗ ಇವ್ರು ಹಿಡ್ಕೊಂಡದ್ದು ನಡೆದಂಥ ಘಟನೆ ನೋಡಿದ್ರೆ ಇದು ಕತೆ. ಇವ್ರು ಮಾಡ್ಕೊಂಡಿರೋದು ಜುಟ್ಟು ಹುಡುಗರು. ಯಾರು ಸರ್ ಆ್ಯಕ್ಚುಲಿ ಅವ್ರು ಯಾರು? ಅವ್ರ ಹಿಂದ್ಗಡೆ ಅಲ್ಲಿ ಹಿಂಭಾಗದಲ್ಲಿ ಮೊದಲಿಯಾರ್ ಸ್ಟ್ರೀಟ್ ಬರುತ್ತೆ, ಅಲ್ಲಿ ಹಿಂಭಾಗದಲ್ಲಿ ಈ ದುಪ್ಪಟ್ಟ ಗಿಪ್ಪಟ್ಟ ಅಳು ಮುಳು ಅದು ಕ್ಯಾಪ್ಗಳು ಇವೆಲ್ಲ ಮಾರ್ತಾರಲ್ಲ, ಅಂಗಡಿ ಮಾರಾಟ ಹುಡುಗರುಗಳು ಇವರು, ಚಿಲ್ಲರೆ ಹುಡುಗರು. ಅಲ್ಲಿ ಅವರೇ ಇದ್ರವರು DJ ಹುಡುಗರುಗಳು ಅಲ್ಲಿಂದ ವ್ಯಾಪಾರಕ್ಕೆ ಬರ್ತಾರೆ, ಅಲ್ಲಿ ಬಂದು ಇರ್ತಾರೆ. ಸಣ್ಣ ಇಂಥವು ಹಾಕೊಂಡಿರ್ತಾರೆ ನೋಡಿ, ಬಟ್ಟೆಗಳ ಕಾರ್ನರಲ್ಲಿ ಗಂಟು ಕಟ್ಕೊಂಡು, ಹಾಗೆ ಹಂಗು. ಅವ್ರಿಗೇನು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದ್ರು ನಮ್ಗೆ ಹೊಡ್ದ ಹಾಕಿದಾಗ ಚುಚ್ಬಿಟ್ಟು ಹೊಟ್ಟೋಗ್ಬಿಟ್ರು. ಇಬ್ರು ಸೇರ್ಕೊಂಡು ಮಾಡಿದ್ದ, ಇಬ್ರು ಹುಡುಗರುಗಳು. ಅವ್ನೇನು ಅನ್ಎಕ್ಸ್ಪೆಕ್ಟೆಡ್, ಏನು ಸಡನ್ನಾಗಿ ಹಿಂಗೆ ಬರ್ತಾರೆ ಅಂತ ಅವ್ನಿಗೆ ಐಡಿಯಾನೇ ಇಲ್ವಲ್ಲ. ಏಕ್ದಮ್ ಒಂದೇ ಸರಿ ಬಂದ್ರು, ನೋಡಿದ್ರು ಇವನೆಲ್ಲ ಟಾಕ್ ಅಂತ ಹಾಕ್ಬಿಟ್ರತಾಗ. ಹಾಗಾಗ್ಬಿಟ್ಟು ರಿಜ್ವಾನ್ ಈಸ್ ಎಂಡ್, ಸುತ್ತೋಗ್ಬಿಡ್ತಾನೆ. ಅದಾದ್ಮೇಲೆ ಏನಾಯ್ತು? ಸೊ ನೋಡಿ, ಅಂದರೆ ಸರ್ ಇದು ಕತೆ ಮಾರಲ್ ಆಫ್ ದ ಸ್ಟೋರಿ ಅಂದರೆ ರಿಜ್ವಾನು ಯಾವುದೇ ಉದ್ದೇಶಕ್ಕೆ ಅವ್ನಿಗೆ ಏನೋ ಕಷ್ಟ ಆಯಿತು ಅಂತ ಮಾಡಿರ್ಬೋದು, ಅವ್ನು ಒಳ್ಳೆ ಫ್ಯಾಮಿಲಿಯಿಂದನೇ ಮಾಡಿರ್ಬೋದು, ಒಳ್ಳೆ ಫ್ಯಾಮಿಲಿಯಿಂದನೇ ಬಂದಿರ್ಬೋದು. ಈಗ ನಾ ಮಾಡಲ್ಲ ಅಂತ ಅನ್ಕೊಂಡಿರ್ಬೋದು, ಬಟ್ ಕರ್ಮ ಬಿಡಲ್ಲ ನೋಡಿ. ಹೆಂಗೆ ಅಲ್ವಾ? ಆಲ್ವೇಸ್ ಫಾಲೋಸ್, ಇಟ್ ಆಲ್ವೇಸ್, ಕರ್ಮ ಆಲ್ವೇಸ್ ಫಾಲೋಸ್. ಯಾವ ಕಾರಣಕ್ಕೂ ನೋಡಿ, ಯಾವುದೋ ಒಂದು ಮೂಲದಿಂದ ಹೆಂಗೋ ಬಂದು ಆ ಮನುಷ್ಯನ ತಗೊಲಾಕೊಬಿಡ್ತು ಮತ್ತೆ ಅದು. ಆ ಕಾರಣಕ್ಕೋಸ್ಕರ ನಾವು ಇದನ್ನೆಲ್ಲನೂ ನೋಡ್ತಾ ಇರಬೇಕಾದಂಥ ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಈಗ ಮೊದಲು ಆವಾಗ ಕಾಲಿಗೆಲ್ಲ ಸುತ್ತಕೊಳ್ಳೋದೆಲ್ಲ ಯಾವಾಗೋ ಹಿಂದೆ ಯಾವುದೋ 4 ತಲೆಮಾರಿಂದು ಹಾವುಗಳು ಬರ್ತೀವಿ. ಈಗ ಹಂಗಲ್ಲ, ಹಿಂದ್ಗಡೆನೇ ಬರ್ತಾ ಇರ್ತಾವೆ ಹಾವುಗಳು, ಅಲ್ಲಲ್ಲೇ ಹಿಡ್ಕೊಬಿಡ್ತಾವೆ ಈಗ ಫಟ ಅಂತ. ಆ ಕಾರಣಕ್ಕೋಸ್ಕರನೇ ನಾವು ಇದನ್ನೆಲ್ಲ ಹತ್ರದಲ್ಲಿ ಭಾಳ ನೋಡಿದವರಲ್ಲ ನಾವು. ರೌಡಿಗಳಿಗೂ ನಾವೆಲ್ಲ ಇದನ್ನೇ ಹೇಳ್ತಿದ್ದು, ನೋಡ್ರೋ ಯಾರು ಹೇಳಿ ಒಂದು ಕಡೆಯಿಂದ ಎಲ್ಲಿಂದ ಸ್ಟಾರ್ಟ್ ಆದದ್ದು. ಈಗಾಗಲೇ ನೀವು 9ನೇ 10ನೇ ತಲೆ ಇದು ಓದಿದ್ದೀಗ ಸ್ಪ್ಯಾನ್ ಆಫ್ ಇಷ್ಟು ವರ್ಷದಲ್ಲಿ. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಡ್ಜಾಯಿನಿಗೆ ಸುಮಾರು ರೌಡಿಗಳು ಹೋಗ್ಬಿಟ್ಟಿದ್ದಾರೆ. ರಸ್ತೆಗಳಲ್ಲಿ ಅವನ ಕಾಂಟ್ಯಾಕ್ಟೆಡ್ಗಳು ಈ ಗ್ಯಾಂಗ್ನವ್ರು ಹೋದವ್ರಂತೂ ಲೆಕ್ಕನೇ ಇಲ್ಲ, ಉದುರೋಗ್ಬಿಟ್ಟವ್ರೆ ಫುಲ್ಲು ಬೇರೆ ಜನಗಳೆಲ್ಲ. ಅದಾದಮೇಲೆ ಸುಮಾರು ಜನ ಹೋಗ್ಬಿಡ್ತಾರೆ. ಅದಾದಮೇಲೆ ದೋಬಡೆ ಹೋಗ್ತಾನೆ. ಆಮೇಲೆ ಇನ್ನೊಬ್ಬ ಜಬ್ಬರ್ ಅಂತ ಇರ್ತಾನೆ, ಅವನು ಹೊಟ್ಟೈತಾನೆ. ಜಬ್ಬರೂ ಸಹ ಭಾಳ ಸ್ಟಾಂಚ್ ಫಾಲೋಯರ್ ಆಫ್ ತನ್ವೀರು. ಅವನಿಗೂ ಪಾಪ ಡ್ರೈವರ್, ಅವನು ಎಲ್ಲ ಕಡೆಗೂ ಇವ್ರು ಎಲ್ಲಿ ಹೋದ್ರು 4 ವೀಲರ್ಗೆ ಜಬ್ಬರೇ ಡ್ರೈವರು. ಅವನಿಲ್ಲ ಅಂದರೆ ಇವ್ರು ಎಲ್ಲೂ ಮೂವ್ ಆಗ್ತಾ ಇರಲಿಲ್ಲ. ಇಡೀ ಅಂಡರ್ ವರ್ಲ್ಡ್ ಫುಲ್ ಕಂಪ್ಲೀಟ್ ತನ್ವೀರ್ ಟೀಮು ಅವನನ್ನೇ ಮರ್ಡರ್ ಮಾಡಿಬಿಡ್ತಾರೆ. ಜಬ್ಬರ್ ಅಂತವನ್ನೇ ಮರ್ಡರ್ ಮಾಡಿಬಿಡ್ತಾರೆ. ಹಂಗೆ ಉಳ್ಕೊಂಡವನು ಹಂಗೋ ಹಿಂಗೋ ಏನು ಅಂತಂದರೆ ಕಾಟನ್ಪೇಟೆ ಒಳಗಡೆ ಇದು ಪೀರ್ ಬೌಂಡ್ರಿ ಅಂತಿದೆ, ಅಲ್ಲೊಬ್ಬ ಆತುಷ್ ಅಂತಿದ್ದ ಕಾಟನ್ಪೇಟೆ ಅವನು ಇವ್ರ ಗ್ಯಾಂಗ್ನವನೇ, ತನ್ವೀರ್ ಗ್ಯಾಂಗ್ನವನೇ. ಬಟ್ ಅವನದು ಒಂದು ಸ್ವಲ್ಪ ಡಾಮಿನೆನ್ಸಿ ಇಲ್ಲಿತ್ತು ಕಾಟನ್ಪೇಟೆ ಒಳಗಡೆ. ಬಟ್ ಆಲ್ವೇಸ್ ಈಸ್ ವಿತ್ ತನ್ವೀರಾಗ ಈ ಆತುಷ್. ಅವಾಗ ಸಾರಿ ಅಲ್ಲಿ ಅವನನ್ನು ಹಿಡಿತೀವಿ ನೆಕ್ಸ್ಟು ಆ ಗ್ಯಾಂಗ್ ಒಳಗಡೆ ಅವ್ನು ಸಿಗಾಕೋತಾನೆ. ಆತುಷಕ್ಕೆ ಫೈರ್ ಆಗುತ್ತೆ, ಇದೆಲ್ಲ ಆಗುತ್ತೆ ಆ ಟೈಮ್ಗೆ. ಅಂಥದ್ರಲ್ಲಿ ಯಾರಿಗೂ ಸಹ ಇಷ್ಟೂ ಜನ ರೌಡಿಗಳು ಇದೆಲ್ಲ ಫುಲ್ ಟೀಮು ತನ್ವೀರ್ ಬಂದ್ಬಿಟ್ಟಿದ್ದಾನೆ, ನಾವು ಹುಡುಕ್ತಾ ಇದ್ದೀವಿ. ಈ ಫುಲ್ ಟೀಮ್ಗಳು ಓಡಾಡ್ತಾ ಇದ್ದಾರೆ, ಯಾರೂ ಸಿಗ್ತಾ ಇಲ್ಲ, ಒಬ್ಬರು ಇಲ್ಲ, ವೆಪನ್ ಬೇರೆ ತರಿಸ್ಕೊಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಇನ್ಫಾರ್ಮೇಷನ್ ಇದೆ. ಆ ಕಡೆ ಅವರು ಈ ಥರ ಒಬ್ರಿಗೊಬ್ರಿಗೆ ಮತ್ತೆ ಕೌಂಟ್ರ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಂಥದ್ದಿದೆ. ಇದು ನೋಡಿದ್ರೆ ರೌಡಿ ಸ್ಕ್ವಾಡ್ ಬೇರೆ ಇದೆ ಇದರಲ್ಲಿ. CCBನಲ್ಲಿ ಏನಾರ ನಡೀತು ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರಲ್ಲ. ಇದ್ರೊಳಗಡೆ ಇದು ಒಳಗಡೆ ಕೆಲಸ ಮಾಡ್ತಾ ಇರುವಂಥದ್ದು ನಾವು. ಇನ್ನೂ ಇವನು ಸಿಗ್ತಾ ಇಲ್ಲ ಪರಿಸ್ಥಿತಿ. ಅದ್ರ ಮಧ್ಯೆ ಏನಾಗಿದೆ ಅಂದರೆ 2-3 ಆಗಲೇ ಸಣ್ಣ ಕಿಡ್ನ್ಯಾಪಿಂಗ್ಗಳು ಇದರೊಳಗಡೆ DJ ಯಾವುದು ಇದು ಬರುತ್ತೆ ನಮ್ಮ
DJ KJ ಇಂದ ಕೆಳಗಡೆ ಯಾವುದೋ ಒಂದು ಊರು ಬರುತ್ತೆ, ಅಲ್ಲಿ ಬೇರೆ ಒಂದು 2 ಕಿಡ್ನ್ಯಾಪಿಂಗ್ ಆಗಿತ್ತು. ಓಕೆ. ಇವ್ರದ್ದು ರಿಯಲ್ ಎಸ್ಟೇಟ್ ಮುಸ್ಲಿಮರು ಕರ್ಕೊಂಡೋಗ್ಬಿಟ್ಟು ವಸೂಲು ಮಾಡ್ಕೊಬಿಟ್ಟಿದ್ರು 25 ಲಕ್ಷನ. ಅವ್ರುಗಳು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾವ್ರು. ಅವ್ರನ್ನ ಕರ್ಕೊಂಬಂದು ಇಂಟ್ರಾಗೇಟ್ ಮಾಡಿದ್ರೆ, ಇಲ್ಲ ಸರ್ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಬಿಟ್ಟಿದ್ರು, ಅವ್ರಿಗೆ ಗೊತ್ತು ಯಾರು ಏನು ಅಂದ್ಬಿಟ್ಟು ಅಂತ. ಅವ್ರು ಬಾಯ್ ಬಿಡ್ತಾ ಇಲ್ಲ. ಆ ಥರ ಎದುರಿಸ್ಬಿಟ್ಬಿಟ್ಟಿದ್ದಾರೆ. ಅದ್ರ ಮಧ್ಯೆ ಇಂಥವೆಲ್ಲ ಕೇಸಸ್ಗಳು ಪೂರ್ತಿ ಅಂಡರ್ವರ್ಲ್ಡವು. ಇವ್ರಿಗೆ ಏನಾದರೂ ಮಾಡಿ ಹೊಡಿಬೇಕು, ಇಲ್ಲಾಂದ್ರೆ ಹಿಡಿಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದು ಕೂತ್ಕೊಂಡಿರೋದು ಇವ್ರಿಗೆ, ತನ್ವೀರನ್ ಟೀಮ್ಗೆ. ಮತ್ತೆ ಇವ್ರು ಏನಾರ ಸ್ಟಾರ್ಟ್ ಮಾಡ್ಕೋತಾರೆ, ಯಾರು ಇಸ್ತಿಯಾಕು ಮತ್ತು ಇವರೆಲ್ಲ ಗ್ಯಾಂಗ್ ಮತ್ತೆ ಅಗೇನ್ ಅಂದ್ಬಿಟ್ಟು ಅಂತ. ನಮಗೂ ಅವಾಗ ಒಂದು ಚಾಲೆಂಜಸ್ ಇತ್ತು ಆ್ಯಕ್ಚುಲಿ. ಶಿವರಾಮ್ ಸಾಹೇಬರು ನಮ್ಗೆ ಎಡ್ಡಿದ್ರು. ಅವ್ರಿಗೂ ಬೆಂಗಳೂರು ಸಿಟಿನಲ್ಲಿ ತುಂಬ ಕೆಲಸ ಮಾಡಿದ್ರಲ್ಲ, ಅವ್ರಿಗೂ ಭಾಳ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಬರ್ತಿತ್ತು ಅಂಡರ್ವರ್ಲ್ಡ್ದು. ಆವಾಗ ನಾವು ಅದಕ್ಕೆ ಸರಿಯಾಗಿ ಹೆಂಗೆ ಗೋಡೆ ಕಟ್ಟಬೇಕು ಅನ್ನುವಂಥ ಕಾರ್ಯಕ್ರಮನ ಕರೆಕ್ಟಾಗಿ ಮಾಡ್ತಾಯಿದ್ವಿ ಆ ಸಮಯದಲ್ಲಿ. ಈಗಿದ್ದಾಗ ಏನಾಯಿತು, 2004ಗೆ ಎಂಟ್ರಿ ಆಗ್ಬಿಡ್ತೀವಿ ನಾವು. ಆಗ ಅಷ್ಟೊತ್ತಿಗೆ ಈ ವೆಪನ್ ಇವ್ರು ಬಂತು ಅಂತ ಗೊತ್ತಾಯ್ತಲ್ಲ. ಅವಾಗ ಏನಾಗೋಯ್ತು, ಒಂದು ಸಾರಿ ಏಕಾಏಕಿ ನಾವು ಮೆಸೇಜ್ ಬಂತು, ಅದೇ ಅಲ್ತಾಫ್ದು ಅವ್ರದ್ದು ಒಂದು ಟೀಮ್ದು ಒಂದು ಬಂತು ಇದು ಅಂತೇಳಿ. ಅಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆನವರು ಹಿಡಿದುಬಿಟ್ರು ಒಂದು ಕನ್ಸೈನ್ಮೆಂಟ್ನ, ಫುಲ್ಲು ಇದು ವೆಪನ್ಸು. ಅವರು ಏನು ದೊಡ್ಡದಾಗಿ ಬೆಳಗ್ಗೆ ನೋಡಿದ್ರೆ ಏನು ಇಡೀ ನ್ಯೂಸ್ ಫುಲ್ಲು IT ಸಿಟಿಗೆ ಅಟ್ಯಾಕ್ ಮಾಡೋಕ್ಕೆ ಟೆರರಿಸ್ಟ್ ಬೆಂಗಳೂರಿಗೆ ಬಂದ್ಬಿಟ್ಟು ವೆಪನ್ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಏನ್ಬಿಟ್ಟು ಅಂತ. ಎಲ್ಲದು ಲೀಡಿಂಗ್ ಪೇಪರ್ಗಳೆಲ್ಲ ಫ್ರಂಟ್ ಪೇಜು ಪೂರ್ತಿ. ಏನೇ ಇದು ಹಣೆ ಬರ ಹಿಂಗಾಗ್ಬಿಟ್ಟದಲ್ಲ ಇದು ಕತೆ, ಇದು ಹೌದಾ ಬಂದ್ಬಿಟ್ಟಿದ್ದಾರೆ ಅವರೆಲ್ಲ ನೋಡಿದ್ರಿ, ವೆಪನ್ಗಳೆಲ್ಲ ನೋಡಿದ್ರಿ ಹಂಗೆ ಕಾಣಿಸ್ತಾವಲ್ಲ. ಆಮೇಲೆ ರೈಲ್ವೆನಲ್ಲಿ ಹೋದಾಗ ಅಲ್ಲಿ ಒಂದು ಇನ್ಫಾರ್ಮೇಷನ್ ಲೀಡ್ ಆಯ್ತು ನಮಗೆ. ಅಲ್ಲಿಗೆ ಹೋದ್ವಿ, ಅಲ್ಲಿ ರೈಲ್ವೆ ಒಳಗಡೆ ಒಂದು ಜರ್ಕಿನ್ ಸಿಕ್ತು. ಆ ಜರ್ಕಿನ್ ಒಳಗಡೆ ಒಂದು ರೀಚಾರ್ಜ್ ಕೂಪನ್ ಸಿಕ್ತು ಒಳಗಡೆ. ಎಲ್ಲ ಹುಡುಕಿ ಕೊಡಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ನೋಡ್ತಾ ಇರ್ಬೇಕು, ಒಂದು ಕೂಪನ್ ಸಿಕ್ಬಿಡ್ತು ಒಳಗಡೆ. ಜರ್ಕಿನ್ ಹರಿದೋಗಿ ಲೆದರ್ ಜರ್ಕಿನ್ ಇತ್ತು, ಅದನ್ನು ಬಿಟ್ಬಿಟ್ಟಿದ್ದ. ಅದ್ರ ಸಮೇತನೇ ತಂದು ಆ ವೆಪನ್ ಸಮೇತ ಸೀಸ್ ಮಾಡಿಬಿಟ್ಟು PF ಹಾಕ್ಬಿಟ್ಟಿದ್ರು ರೈಲ್ವೆ ಪೊಲೀಸ್ನವರು. ಸಬ್ಜೆಕ್ಟೆಡ್ ಟು PF ಅಂದರೆ ಸರ್ಕಾರಿ ಲೆಕ್ಕಕ್ಕೆ ತಂದುಬಿಡ್ತಾರೆ. PF ಅಂದರೆ ಅದನ್ನು ನಾವು ಪ್ರಾಪರ್ಟಿ ಜಪ್ತಿ ಮಾಡ್ಕೊಳ್ಳೋದು ಅಂತ, ಪ್ರಾಪರ್ಟಿ ಫಾರ್ಮ್ ಒಳಗಡೆ ತಗೊಬರೋದು ಅಂತ. ಅದನ್ನು ತೊಗೊಂಡು ಬಂದು ಅದನ್ನ ಡೆವಲಪ್ ಮಾಡ್ಕೊಳ್ಳೋಕೆ ಹೋದಾಗ ಅವೇರಿ ಅಸ್ಲಂ ನಂಬರ್ ಅದು. ಅವೇರಿ ಅಸ್ಲಂ ಇವನ ಜೊತೆಗೆ ಇವನು ಅಲ್ತಾಫ್ ಅಂತ ಕಾಂಟ್ಯಾಕ್ಟ್ ಇರುವಂಥದ್ದು, ರೆಗ್ಯುಲರ್ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಸಿಕ್ಬಿಡ್ತು. ಕೊನೆಗೆ ಇಲ್ಲಿ ಅವನಿಗೆ ಒಬ್ಬ ಚೈನಾ ಸಿಫು ಮತ್ತು ಅವೇರಿ ಅಸ್ಲಮ್ಮು ಮತ್ತು ಒಂದು 3-4 ಜನ ಟೀಮು ಮತ್ತು ಅಲ್ತಾಫು ಇವರೆಲ್ಲ ಫುಲ್ ಟೀಮ್ ಸಿಕ್ಬಿಟ್ರು. ಸಿಕ್ಕಾದ್ಮೇಲೆ ಅರೆಸ್ಟ್ ಮಾಡಿ ಆ ವೆಪನ್ನು ಅದ್ರ ಸಮೇತ ಅವ್ನು ಜೈಲಿಗೆ ಹೋಗ್ಬಿಟ್ರು. ಯಾರನ್ನ ಅರೆಸ್ಟ್ ಮಾಡಿದ್ರಿ ಸರ್ ನೀವು? ಗೋರಿಪಾಳ್ಯದ ಅಲ್ತಾಫು, ಆಮೇಲೆ ಅವೇರಿ ಅಸ್ಲಮು, ಇನ್ನೊಬ್ಬ ಚೈನಾ ಸಿಫು, ಆಮೇಲೆ ಇನ್ನೊಂದು ಯಾರೋ ಇಬ್ಬರು ಹೆಸರು ಜ್ಞಾಪಕ ಇಲ್ಲ. ಅವರೆಲ್ಲ ಟೀಮ್ ಒಂದು 5-6 ಜನ. ಮತ್ತು ಈ ವೆಪನ್ಗಳೆಲ್ಲ ಮಾಡಿದಾಗ ಹೌದು ನಾವೇ ತರಿಸಿದ್ದು, ನಾನು ಹೊಡಿಬೇಕು ಅಂತ ಇಟ್ಕೊಂಡು ತರಿಸಿದ್ದು ನಾನು, ಹಾಗೆ ಹೀಗೆ ಅಂತ ಹೇಳ್ದೆ. ಆಮೇಲೆ ಅಷ್ಟೊತ್ತಿಗೆ ಆಗಲೇ ಅವರೆಲ್ಲೋ ಹೊಟ್ಟೋಗ್ಬಿಟ್ಟಿದ್ರು. ಅವ್ರ ಅಪ್ಪ ಮಕ್ಕಳು ಇನ್ನೂ ಸಿಕ್ಕಿರಲಿಲ್ಲ. ಹೈಕೋರ್ಟಲ್ಲಿ ರಿಜೆಕ್ಟ್ ಆಗಿಬಿಟ್ಟಿತ್ತು ಬೇಲ್ಗಳು ಅವ್ರಿಗೆ, ಈ ಅಣ್ಣ ತಮ್ಮದಿರು ಮರ್ಡರ್ ಕೇಸಲ್ಲಿ. ಅವರು ಇದಾಗೋಗಿದ್ರು. ಆಮೇಲೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಇವರು ಫುಲ್ ಟೀಮ್ ಒಳಗೋಗ್ಬಿಟ್ರು. ಅವಾಗ ಒಂದು ಸ್ವಲ್ಪ ನಾವು ಉಸಿರಾಡ್ಕೊಂಡಿದ್ದು. ಅಂದರೆ ಇಂಥ ದೊಡ್ಡ ಕನ್ಸೈನ್ಮೆಂಟ್ ಇಲ್ಲಿ ಕೇಸ್ನ ಹಿಡಿದು ನೆಲ್ಲ ಗ್ಯಾಂಗ್ ಒಳಗಾಗ್ದಾಗ ನಮ್ಮ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು. CCB ಅವ್ರ ಮೇಲೆ, ಹಿಡಿದ್ರಲ್ಲ ಅವ್ರು ಮುಂಡಿ ಮಕ್ಕಳು ಬಿಡಲಿಲ್ಲ ಅಲ್ಲ ಕೇಸ್ನ ಅಂದ್ಬಿಟ್ಟು ಅಂತ. ಅದಾದಮೇಲೆ ನಾವುಗಳು ಇನ್ನೂ ಕೆಲಸಗಳು ಜಾಸ್ತಿ ಪ್ರಾರಂಭ ಮಾಡಿದೆವು. ನಮ್ಮ ಟೀಮ್, ನಮ್ಮ ರೇವಣ್ಣ, ನಂಜುಡೇಗೌಡ, ನಾನು, ನಮ್ಮ ಶಿವರಾಮ್ ಸಾಹೇಬ್ರೆಲ್ಲ ಹಗಲು ರಾತ್ರಿ ಸ್ಟಾರ್ಟ್ ಆಗಿದ್ದು ಕೆಲಸ. ಅಲ್ಲಿ ಬೇರೆ ಬೇರೆ ಕೇಸ್ಗಳು ಬರೋಕ್ಕೆ ಶುರುವಾದವು ಬೆಂಗಳೂರು ಸಿಟಿಯಿಂದ. ಈ ಅಂಡರ್ವರ್ಲ್ಡ್ ರಿಲೇಟೆಡ್ಗೆ ಸಂಬಂಧಪಟ್ಟಂಥ ಮತ್ತು ಅನ್ಡಿಟೆಕ್ಟೆಡ್ ಮರ್ಡರ್ ಕೇಸ್ಗಳಿಗೆ ಇನ್ಫಾರ್ಮೇಷನ್ಗಳು ಕೊಡುವಂಥದ್ದು, ಈ ಥರದವೆಲ್ಲ ಆಗಿದ್ದಾವೆ ಅನ್ನುವಂಥದ್ದು. ನಮಗೆ ಕೈ ತುಂಬ ಕೇಸ್ಗಳು, ಅಷ್ಟು ಮನೆಗೆ ಬರೋಕ್ಕಾಗಲ್ಲ ಆ ಮಟ್ಟಕ್ಕೆ ಕೇಸಸ್ಗಳು ಬರೋಕ್ಕೆ ಶುರುವಾಗ್ಬಿಟ್ಟು ನಮಗೆ. ಅಂದರೆ ನಂಬಿಕೆ ಬರೋಕ್ಕೆ ಶುರುವಾಯ್ತು ನೋಡಿ. ಆವಾಗ ಅದ್ರ ಮಧ್ಯೆ ಬೇರೆ ಬೇರೆ ಕೇಸಸ್ಗಳು ನಾವು ಮಾಡೋಕ್ಕೆ, ಮರ್ಡರ್ ಫಾರ್ ಗೈನು, ಆಮೇಲೆ ಕಿಡ್ನ್ಯಾಪಿಂಗು, ಮರ್ಡರ್ಗಳು ಅವೆಲ್ಲನೂ ಪತ್ತೆ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದ್ರ ಮಧ್ಯೆ ಇವ್ನು ಹಂಗೆ ಉಳ್ಕೊಂಡಿತ್ತು, ಹುಡುಕ್ತಾ ಇದ್ವಿ. ಅಷ್ಟೊಂದು ಕಮಿಷನರು ಇವ್ನು ಏನಾರು ಮಾಡಿ ಹಿಡಿದು ಒಳಗಾಕ್ಬಿಡಿ, ಸುಮ್ಮನೆ ಇನ್ನೇನಾರು ಮತ್ತೆ ಒಂದು ಗ್ಯಾಂಗ್ದು ಆಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಅಂತ ಒಂದು ದಿವಸ ಕರೆದು ಒಂದು ಮೀಟಿಂಗ್ ಮಾಡಿ ಹೇಳಿದ್ರು, ಬಿಡಬೇಡಿ ಅವನಿಗೆ, ತನ್ವೀರ್ಗೆ ಏನಾದರೂ ಆಗಲಿ ಅವನಿಗೆ ಹಾಕ್ಬಿಡೋದು ನೀವು ಒಳ್ಳೆ ಬೆಸ್ಟು, ಒಳಗೆ ಹಾಕ್ಬಿಡಿ, ಕಳಿಸ್ಬಿಡಿ ಒಳಗಡೆ, ಇನ್ನು ಬರಲೇಬಾರ್ದು ಅವನು ಅಂದ್ಬಿಟ್ಟು ಅಂಥೇಳಿ ಸರಿ ಅಂತ ನಾವು ಅದರಿಂದ ಸಖತ್ತಾಗಿ ಬೆನ್ನಿದ್ದು ಸರಿಯಾಗಿ ಬಿದ್ದಾಗ ಈ ಗೋಕಾಟಿಂಗ್ ಬರುತ್ತೆ ನೋಡಿ, ಅರಮನೆ ಗ್ರೌಂಡು, ಅಲ್ಲಿ ಗೋಕಾಟಿಂಗ್ ಬಂದಿದ್ದಾನೆ, ಮಸೀದಿಗೆ ಬಂದಿದ್ದ, ಪ್ರೇಯರ್ ಮುಗಿಸ್ಕೊಂಡು ಅವರೊಂದು ಟೀಮ್ ಹುಡುಗರುಗಳು ಗೋಕಾಟಿಂಗ್ ಬಂದಿದ್ದಾರೆ, ಇಂಥ ವೆಹಿಕಲಲ್ಲಿ ಬಂದಿದ್ದಾರೆ ಅನ್ನೋಂಥ ಇನ್ಫಾರ್ಮೇಷನ್ ಬಂತು. ಅಂದರೆ ಅದನ್ನು ಆಟ ಆಡೋಕ್ಕೆ ಗೋಕಾಟಿಂಗ್ ಅಲ್ಲಿ ಮತ್ತು ತಕ್ಷಣವೇ ಇಮಿಡಿಯೇಟಾಗಿ ಇಲ್ಲಿಂದ ಹೋದಾಗ ಏನಾಗೋಯ್ತು, ಹೋಗಿ ಎಲ್ಲ ಸೇರ್ಕೋಬೇಕಲ್ಲ ಅಲ್ಲಿಗೆ. ಒಬ್ರು ಬೇಗ ಬಂದರು, ಒಬ್ರು ನಿಧಾನ ಬಂದರು, ಇನ್ನೊಬ್ರು ಬಂದರು. ಅವಾಗ ಹುಡುಕೋಕೆ ಶುರು ಮಾಡಿಬಿಡ್ತಾರಲ್ಲ, ಅದ್ರದ್ದು ಅಲರ್ಟ್ ಆಗ್ಬಿಟ್ಟ ಅವನು.
ಗಾಡಿಗಳು ಬಂದು ಅವನಿಗೂ ಆ ಕಡೆ ಈ ಕಡೆ ಕೈಗೆ ಹಾಕೊಂಡಿದ್ನಲ್ಲ ಯಾರೋ ಬರ್ತಾ ಇದ್ದಾರೆ ಹಿಂಗೆಲ್ಲ ಅಂತ ಅಂದ್ಬಿಟ್ಟು ಅಂತ ಗೊತ್ತಾಯಿತು. ಜೀಪಲ್ಲಿ ಹೋಗಲೇಬೇಕಲ್ಲ, ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕಲ್ಲ. ಆಮೇಲೆ ನಾವೆಲ್ಲ ಗೊತ್ತಿರೋ ಫೇಸ್ಗಳಲ್ವ, ಗೊತ್ತಾಗ್ಬಿಡ್ತದಲ್ವ. ಆಮೇಲೆ ಸರಿ ಯಾರನ್ನೋ ಒಂದು ಇಬ್ಬರನ್ನ ನೋಡಿರೋನ್ನ ಕಳಿಸ್ಕೊಳ್ಳೋಣ ಅಂತ ಅಂದಾಗ ಅವರೆಲ್ಲ ಹೋಗಿ ಹಿಂಗೆ ಒಳ್ಳೆ ದೇವ್ ಥರ ನೋಡ್ಬಿಟ್ಟಾರೆ ಗೊತ್ತಾಗ್ಬಿಡ್ತಾವೆ. ಎಲ್ಲ ದಬ ನೋಡೋಕೆ ಶುರುವಾಗಿ ಇವರು. ಆಮೇಲೆ ಕೊನೆಗೆ ಅಲ್ಲಿ ಹಿಡ್ಕೊಂಡು ಅವ್ನಿಗೆ ಆತುಷಿಗೆ ಮಾತ್ರ ಗುಂಡು ಬಿದ್ದು ತನ್ವೀರ್ಗೂ ಅಷ್ಟೊತ್ತಿಗೆ ಒಂದು ರಿವರ್ಸ್ ಹೊಡೆದು ಗಾಡಿ ಹಿಂದಕ್ಕೆ ಹೋದಾಗ ಮಣ್ಣು ಗುಡ್ಡೆ ಇತ್ತು ಒಂದು, ಆ ಗುಡ್ಡೆಗೆ ಹೋಗಿ ತಗಲಾಕ್ಕೊಂಡು ಕಾರು ರಿವರ್ಸ್ ಬರೋಕ್ಕಾಗಲಿಲ್ಲ, ತಗಲಾಕೊಂಡ್ಬಿಡ್ತಾನೆ. ಆಮೇಲೆ ಫೈರ್ ಮಾಡಿದ ತಕ್ಷಣ ಒಂದು 2-3 ಫೈರ್ ಆದ್ರೂ ಗುಂಡೆ ಬೀಳಿಲ್ಲ ಅವನಿಗೆ. ಅದೇನು ಅದೃಷ್ಟ ಗಟ್ಟಿ ಇತ್ತೋ ಏನೋ. ಟೋಟಲ್ 13 ಫೈರ್ ಆಗಿದ್ದಲ್ಲ ಅವತ್ತು, ಗುಂಡೆ ಬಿದ್ದಿಲ್ಲ ಅವನಿಗೆ. ಅದು ಯಾಕೆ ಬೀಳಿಲ್ವೋ. ಆಮೇಲೆ ನೋಡಿದ್ರೆ ಗುಂಡು ಬಿದ್ದಿದೆ ಅಂದ್ಕೊಂಡು ಹಾಸ್ಪಿಟ್ಲಿಗೆಲ್ಲ ರೆಡಿ, ಅದು ಏನೂ ಇಲ್ಲ ಗುಂಡು. ಆಮೇಲೆ ಕೊನೆಗೆ ಅವನ ಆತುಷಿಗೆ ಮಾತ್ರ ಗುಂಡು ಬಿದ್ದಿತ್ತು. ಆಮೇಲೆ ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಇವ್ರನ್ನೆಲ್ಲ ಎತ್ಕೊಂಡು ತೊಗೊಂಡು ಬಂದು ಬೆಂಗಳೂರು ಸಿಟಿ ಇದಕ್ಕೆ CCBಗೆ ಅವನಿಗೆ ನನ್ನ ಲೆಕ್ಕದಲ್ಲಿ ಉಸಿರಾಡೋಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಅವನಿಗೆ ಬಿಟ್ಟಿತ್ತಷ್ಟೇ. ಇನ್ನು ಉಳಿದದ್ನೆಲ್ಲನೂ ಕಬ್ಬಿಂದು ಗಾಣ ಜ್ಯೂಸ್ ತೆಗಿಯಲ್ವ, ಹಂಗೆ ಮಾಡ್ಬಿಟ್ಟ ಮಾತ್ರ ತನ್ವೀರ್ಗೆ. ಅವನು ರೌಡಿಸಮ್ ನನ್ನ ಲೆಕ್ಕದಲ್ಲಿ ಅವತ್ತೇ, ನನ್ನ ಲೆಕ್ಕದಲ್ಲಿ ನೀನು ಜೀವನದಲ್ಲಿ ಬದುಕಿದ್ರೆ ಏನು ಮಾಡೋದು ಬೇಡ ಅನ್ನೋ ಮಟ್ಟಕ್ಕೆ ಅವತ್ತೇ ಬಂದ್ಬಿಟ್ಟ ಅವನು. ಓಕೆ, ಬೇಕಾಗಿಲ್ಲ ಇನ್ನು ನನಗೆ ಯಾರು ಬೇಕಾದ್ರೆ ರಸ್ತೆಯಲ್ಲಿ ಬಂದು ಕಡ್ದಾಕ್ಬಿಡ್ಲಿ, ಇನ್ನು ರೌಡಿಸಮ್ ಮಾಡಬಾರ್ದು ನಾನು ಅನ್ನೋ ಮಟ್ಟಕ್ಕೆ ಅವತ್ತೊಂದು ದಿವಸ ಅಲ್ಲಿ ಅವತ್ತು ತೋರಿಸಿದ್ದು. ಅದಾದಮೇಲೆ ಅವನು ಬದಲಾವಣೆ ಆಗ್ಬಿಟ್ಟ. ಬದುಕೊಂಡಿದ್ದೀನಿ ಸರ್, ಬದುಕಿಸಿದ್ದೀರಿ, ಇನ್ನು ಹೆಂಗೋ ಬದುಕೊಬಿಡ್ತೀನಿ ಸರ್ ಅಂತ. ಬಟ್ ದೇ ಆರ್ ವೆರಿ ಗುಡ್ ಫ್ಯಾಮಿಲಿ ಆ್ಯಕ್ಚುಲಿ. ನನಗೆ ಐ ನೋ ದೆಮ್ ಪರ್ಸ್ನಲಿ. ನನಗೆ ಶಿವಾಜಿನಗರದಲ್ಲಿ ಇದ್ದಾಗ್ಲೂ ಇಂದನೂ ಅವ್ರ ತಾಯಿ, ಅವ್ರ ಅಣ್ಣಂದಿರು, ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿ ಎಲ್ಲ ಅವ್ರದ್ದೇ ಆದಂಥ ಒಂದು ಬೇರೆ ಥರನೇ ಜೀವನ. ಇವನು ಅದು ಹೆಂಗೆ ಇದೀಗ ಬಂದ್ಬಿಟ್ನೋ ಏನೋ. ಆಮೇಲೆ ಮುಸ್ಲಿಮ್ಗಳಲ್ಲೂ ತುಂಬ ಎನ್ಕರೇಜ್ ಮಾಡಲ್ಲ. ಎಲ್ಲೋ ಈ ಥರ ಅಚಾನಕ್ಕಾಗಿ ಅಡ್ಡಾದಿಡ್ಡಿ ಉಟ್ಬಿಟ್ಟವರು ರೌಡಿಸಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹೊರತು ಅದರಲ್ಲಿ ಅವರು ಸ್ಟಾಂಚ್ ಫಾಲೋಯರ್ಗಳು. ಇವನು ತನ್ವೀರು, ಇಸ್ತಿಯಾಕು, ಸಜ್ಜಾದು, ಶಾಕೀರು, ಆತುಷು, ತರಕಾರಿ ಖಲೀಲು, ಇವರು ಪಂಚ ಪಾಂಡವರು ಒಂದು ಕಾಲದಲ್ಲಿ. ಅಂದರೆ ಪಂಜಾದಲ್ಲಿ ಆ ಥರ ಶಿವಾಜಿನಗರ ರೌಡಿಸಮ್ ಹಿಂಗೆ ಆ ಮಟ್ಟಕ್ಕೆ ಇದ್ದಿದ್ದು. ಬಲಾಢ್ಯವಾಗಿ ಒಂದೊಂದು ಎಲ್ಲ ಹಿಂಗೆ ಆಗ್ಬಿಡ್ತಾರೆ. ಒಂದೊಂದು ಕಡೆ ಒಬ್ಬೊಬ್ಬ ಒಂದೊಂದು ಕಡೆ ದಿಕ್ಕಾಪಾಲಾಗಿ ಆಗ್ಬಿಡ್ತಾರೆ. ಆದರೆ ಸಿಕ್ಕಿದ್ದೆ ಅವತ್ತು ಆತುಷ್ ಮಾತ್ರ ಸಿಕ್ತಾ, ಉಳಿದವ್ರು ಯಾರೂ ಅಲ್ಲಿ ಸಿಗಲಿಲ್ಲ ಇದ್ರೊಳಗಡೆ. ಆಮೇಲೆ ಕೊನೆಗೆ ಎಲ್ಲರೂ ಹಿಡ್ಕೊಬಂದು ಮತ್ತೆ ಎಲ್ಲರೂ ರೀಗ್ರೂಪ್ ಮಾಡಿ ಅವ್ರನ್ನ ಮತ್ತೆ ಸೇರಿಸಿ ಅರೆಸ್ಟ್ ಮಾಡಿ ಅವ್ರನ್ನ ಎಲ್ಲರೂ ಈ ವೆಪನ್ಗಳೆಲ್ಲ ಸಿಗಾಕೊಬಿಟ್ಟು ಫುಲ್ ದೇವು. ಆಮೇಲೆ ಎಲ್ಲನೂ ನೀನು ತಂದಿರ್ತಿದ್ದೆ ಹಾಕ್ಕೊಂಡು, ಸರ್ ಎಲ್ಲ ಹೇಳ್ಬಿಡ್ತೀನಿ ಸರ್, ನಾನು ತರಿಸಿದ್ದೀನಿ ಸರ್ ಎಲ್ಲ ಗೋಡಗಳು ಅಂತೇಳಿ. ಆಮೇಲೆ ದೋಬೋಡೆ ಇವು ಬಂತಿದ್ದಾನೆ ಅಂತೇಳಿ ಅವ್ನು ದೋಬೋಡು ಹೋಗಿ ಹಿಡ್ಕೊಂಡಾದ್ಮೇಲೆ ಅವನಿಗೆ ಹಿಡ್ಕೊಳ್ರೆ ಅವನಿಗೆ ಕಟ್ಟರೋ ಗೋಡೆಗೆ ಗುಂಡಾರಿಸ್ಬಿಟ್ಟು ಹೊಡೆದ್ಬಿಡೋಣ ಅಂತ ಹೇಳ್ದೆ. ಅಯ್ಯೋ ಕೊಟ್ಬಿಡ್ತೀನಿ ಅಂತೇಳಿ ಕರ್ಕೊಂಡೋಗ್ಬಿಟ್ಟಲ್ಲ ಒಂದು ಕಡೆ ಎಲ್ಲ ಇಟ್ಟಿದ್ದ ಫುಲ್ ಪೂರ್ತಿ ಇಷ್ಟಪ್ಪ ಫುಲ್ ಕನ್ಸೈನ್ಮೆಂಟ್ನ. ಸರಿ ಎಲ್ಲ ತಗೊಬಂದು ಇಟ್ಟ ಪೂರ ಎಲ್ಲ ಎಣಿಸ್ಕೊಂಡ್ವಿ. ಎಲ್ಲ ಸುಮಾರು ಗನ್ಗಳು, ಸುಮಾರು ಒಂದು 300-500 ಗುಂಡುಗಳು, ಆಮೇಲೆ ಪಿಸ್ಟಲ್ಗಳು, ಈ ಥರದ್ದು ಭಾಳ ಸಫಸ್ಟಿಕೇಟೆಡ್ ವೆಪನ್ಗಳು ಎಲ್ಲ ಆ ಕಡೆ ಮುಂಗೇರ್ದು ಇದು ಪೂರ ಎಲ್ಲ ಸೀಸ್ ಮಾಡಿ ನನ್ನ ಲೆಕ್ಕದಲ್ಲಿ ಒಂದು ಸ್ಟೇಜ್ ಆಫ್ ಶಿವಾಜಿನಗರ್ ಆ್ಯಂಡ್ ಮುಸ್ಲಿಮ್ ಅಂಡರ್ವರ್ಲ್ಡ್ ಈಸ್ ಕಂಪ್ಲೀಟ್ಲಿ ಫಿನಿಶ್ಡ್. ಆವಾಗ ಪೂರ್ತಿ ಎಲ್ಲ ಸಾಕಪ್ಪ, ಇನ್ನು ಬದುಕೊಂಡ್ರು ಸಾಕು, ಇನ್ನು ಬೇಡ ನಮ್ಗೆ ರೌಡಿಸಮ್ಮು ಅನ್ನೋ ಮಟ್ಟಕ್ಕೆ 2004 ಜೂನ್-ಜುಲೈಗೆ ನನ್ನ ಲೆಕ್ಕದಲ್ಲಿ ಒಂಥರ ಈ ಪೂರ್ತಿ ಈ ಜಮೀನಿಗೆ ಟ್ರ್ಯಾಕ್ಟರ್ ಬಿಟ್ರೆ ಆಗುತ್ತಲ್ಲ ಆ ಥರ ಬಿಟ್ಟಿದ್ದವಾಗ. ಅದಾದಮೇಲೆ ಮತ್ತೆ ಸಣ್ಣ ಕಳೆಗಳು ಬಂದು ಅಲ್ಲಲ್ಲೇ ಉಳ್ಕೊಂಡ್ವೆ ಹೊರ್ತು ಅದಾದಮೇಲೆ ಯಾವುದೂ ಬೆಳೆನ ಕೆಳಗೆ ತಳ್ಬಿಟ್ಟು ಕಳೆ ಮೇಲಕ್ಕೆ ಬೆಳೆದಿಲ್ಲ. ಅದಾದಮೇಲೆ ಅಲ್ಲಿಗೆ ಫಿನಿಶ್ ಆಗಿಬಿಡ್ತದು ಆಲ್ಮೋಸ್ಟು ಇದು. ಅದಾದಮೇಲೆ ಸಣ್ಣದು ಅದಾದಮೇಲೆ ಈ ಕಡೆ ಸೈಡ್ ದಿವಾನಲ್ಲಿ ಬಂದ್ಬಿಟ್ಟ ಅಂತ ತಪ್ಪಿಸ್ಕೊಂಡು ಜೈಲಿಂದ ಬಂದ. ಅವನದೊಂದು ಕತೆ. ಅವನು ದಿವಾನಲ್ಲಿದೆ ಒಂದು ಮಾತಾಡೋಣ ಅದನ್ನ ಸಪ್ರೇಟು. ಇಷ್ಟೊತ್ತಿಗೆ ಇವರೆಲ್ಲ ಒಳಗೋಗ್ಬಿಟ್ರು, ಪೂರ್ತಿ ಟೀಮ್ ಎಲ್ಲ ಒಳಕ್ಕೆ ಕಂಪ್ಲೀಟ್ ಟೀಮ್ ಒಳಗೋಗ್ಬಿಡ್ತು. ದಿವಾನಲ್ಲಿ ಮಾತ್ರ ಆಚೆ ಉಳ್ಕೊಂಡ. ದಿವಾನಲ್ಲಿ ಏನು ಮಾಡ್ದ, ಮೆತ್ತಗೆ ಈ ಕಡೆ ಸೈಡ್ ಪೊಲಿಟಿಕಲ್ಗೆ ಸೇರ್ಕೊಂಡ ಅವನು. ಅಲ್ಲಿ ಸೇರ್ಕೊಂಡಾದ್ಮೇಲೆ ಅವನು ಹೆಂಗೆ ನಡೀತು ಅಂತ ಅನ್ನುವಂಥದ್ದು ಮಾತಾಡೋಣ. ಎಸ್ ಸರ್, ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈ 2004 ಈ ಕಡೆ ತರಕಾರಿ ಖಲೀಲ್ ತನ್ವೀರ್ದು ಈ ಥರ ಆಯಿತು. ಈ ಕಡೆ ಇವನು ಇದಕ್ಕೆ ಪಾಲಿಟಿಕ್ಸ್ ಸೇರ್ಕೊಂಡ. ಇನ್ನು ಯಾರು ಇಸ್ತಿಯಾಕದು ಮತ್ತು ಇನ್ನೊಬ್ಬ ಯಾರು ಸರ್, ಅವನು ಇಸ್ತಿಯಾಕು ಅವನ ಹೆಂಡ್ತಿನಿಗೆ ಕಾರ್ಪೊರೇಟರ್ ಮಾಡೋಕೆ ಅವನು ಆ ಕಡೆ ಹೊಟ್ಟೋಗ್ಬಿಟ್ಟ. ಇನ್ನೊಬ್ಬ ಸಜ್ಜಾದು ಅವನು ಬೇರೆ ಏನೋ ಲೆದರ್ ವ್ಯಾಪಾರ ಮಾಡ್ಕೊಂಡು ಅವನು ಹೊಟ್ಟೋಗ್ಬಿಟ್ಟ. ಅದರ ಮಧ್ಯದಲ್ಲಿ ಈ ಥರ ಪಿನ್ ಹೊಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಅವನು ಜಬ್ಬಾರ್ ಅಂತ ಹೇಳಿದ್ನಲ್ಲ ನಾನು, ಅವನು ಹೊಟ್ಟೋಗ್ಬಿಟ್ಟ. ಅದಾದಮೇಲೆ ಇನ್ನಿಬ್ಬರು ಭಾಳ ಸ್ಟಾಂಚ್ ಫಾಲೋಯರ್ಗಳು. ಒಬ್ಬರು ಆಸಿಫ್ ಅಲಿಯಾಸ್ ಚೀಫು, ಇನ್ನೊಬ್ಬ ಆಸಿಫ್ ಅಲಿಯಾಸ್ ಡೆಲ್ ಬ್ಲಾಕ್ ಆಸಿಫ್ ಅಂತ ಇಬ್ಬರು
KG ಹಳ್ಳಿಯವರು. ಆಸಿಫ್ ಅಲಿಯಾಸ್ ಆಸಿಫ್ ಅಲಿಯಾಸ್ ಚೀಫು, ಆಸಿಫ್ ಅಲಿಯಾಸ್ ಡೆಲ್ ಬ್ಲಾಕ್ ಆಸಿಫು ಮತ್ತು ಶಾಕಿರ್ ಅಂತ. ಓಕೆ. ಅವ್ರು 3 ಜನ ಭಾಳ ಸ್ಟ್ರಾಂಗು ತನ್ವೀರ್ಗೆ ಅಲ್ಲಿ ಯಾವುದು ಟ್ಯಾಂಡ್ರಿ ರೋಡ್ ಭಾಗದಲ್ಲಿ ಇದ್ದಂಥವ್ರು. ಆಮೇಲೆ ಅವನು ಶಾಕಿರೂ ಸಹ ಅವನು ಒಂಥರ ಡೀಲ್ ಆದಂಗೆ ಆಗ್ಬಿಟ್ಟ, ಅವನಿಗೂ ಕಷ್ಟ ಆಗೋಯ್ತು, ಫೈನಾನ್ಷಿಯಲಿ ಡ್ಯಾಮೇಜ್ ಆಗ್ಬಿಟ್ಟ. ಇವರೆಲ್ಲ ಓಡಾಡ್ಬಿಟ್ಟಾದ್ಮೇಲೆ ಅವನೊಂದು ಸ್ವಲ್ಪ ಅಲ್ಲೊಂದು ದರ್ಗಾ ಅಂತಿದೆ, ಮೇಯ್ನ್ದು ದರ್ಗಾ ನಮ್ಮ ಟ್ಯಾಂಡ್ರಿ ರೋಡ್ ಒಳಗಡೆ. ಅಲ್ಲಿ ಏನಾದರೂ ಮೀಟಿಂಗ್ ಆದರೆ ಅವ್ನು ಅಲ್ಲೋಗಿ ಸೇರ್ಕೊಳ್ಳೋದು. ಅದೇ ರೋಡಲ್ಲೇ ದರ್ಗದ ಪಕ್ಕನೇ ಅವ್ನ ಮನೆ, ಶಾಕಿರ್ ಮನೆ. ಅವನಿಗೂ 4-5-7-8 ಕೇಸ್ ಹಾಕಿ ಅವನು ಸುಸ್ತಾಗಿ ಹೋಗ್ಬಿಟ್ಟ. ಸ್ವಲ್ಪ ಸಖತ್ತಾಗಿದ್ದ ಅವನು, ನೋಡು ದಿಟ್ಟೋ ತನ್ವೀರ್ ಥರನೇ ಅವ್ನು ಶಾಕಿರ್ ಇದ್ದಿದ್ದು. ಆಮೇಲೆ ಇವರಿಬ್ಬರು ಡೆಲ್ ಬ್ಲಾಕ್ ಆಸಿಫು ಚೀಪು ಇವ್ರಿಗೂ ಸರಿಯಾಗಿ ಮೊಳೆ ಹೊಡೆದು ಅವ್ರಿಗೆ, ಯಾಕೆಂತಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ರೆಡಿ ಮಾಡಿಬಿಡೋರು ಇವರು. ಅರೆ ಆಮೇಲೆ ಅಯ್ಯೂಬ್ ಅಲಿಯಾಸ್ ಇನ್ನೊಬ್ಬ ಟಿಂಕರ್ ಅಯ್ಯೂಬ್ ಅಂತಿದ್ದ, ಅವನು ಇವನ ಜೊತೆ ಯಾರು ಜಬ್ಬಾರ್ ಜೊತೆ ಅವನಿಗೆ ಇದ್ರ ಹತ್ರ ಕರ್ಕೊಂಡೋಗ್ಬಿಟ್ಟು ಎಲ್ಲಿ ರಾಮಮೂರ್ತಿ ನಗರದ ಹತ್ರ 2 ಮಂಡಿ ಚಿಪ್ ತೆಗೆದಾಕ್ಬಿಟ್ಟಿದ್ರು. ಅಂದರೆ ಜೊತೆಲಿರ್ತೀಯ ಹೋಗಿ ಇನ್ಫಾರ್ಮೇಷನ್ ಹೇಳ್ಬಿಡ್ತೀಯ, ಅದೇನಾದ್ರು ಸಿಕ್ಬಿಟ್ರೆ ಆ ಥರ ಭಾಳ ಬಾರ್ಬೇರಿಯನಾಗಿ ಉಳಿದ್ಬಿಡ್ತಾರೆ ಅವರು. ಅಂದರೆ ಅಳ್ಕಟ್ಟಿ ಕೆಲಸ ಮಾಡ್ತಾರೆ, ಜೊತೆಲಿ ಇದ್ಕೊಂಡು ಹೋಗಿ ಹೇಳ್ತಾರಲ್ಲ ಅವರು ಸಹಿಸ್ಕೊಳ್ಳಲ್ರು ರೌಡಿಸಮ್ಗಳಲ್ಲಿ. ಅವ್ರಿಗೆ ಸರಿಯಾಗಿ ರಿಪೇರಿ ಮಾಡಿಬಿಡ್ತಾರೆ, ಅವ್ರಿಗೆ ಕಾಲು ಕೈಯ ಮುರಿದು ಪರ್ಮನೆಂಟ್ ಹ್ಯಾಂಡಿಕ್ಯಾಪೇ ಮಾಡಿಬಿಡ್ತಾರೆ. ಇವನ್ ನಮ್ಮಲ್ಲೂ ಅದೇ, ಇವರು ಹಿಂದೂಗಳಲ್ಲೂ ಹಂಗೆ ಮಾಡ್ತಾರೆ. ಅಳಕಟ್ಟಿ ಕೆಲಸ ಮಾಡ್ತಾಯಿದ್ರೆ ಮರ್ಡ್ರೆ ಮಾಡಿಬಿಡ್ತಾರೆ ಇವರು, ಹೊಡೆದಾಕ್ಬಿಡ್ತಾರೆ ನಮ್ಮ ಮನೆ ಹಿಂಗೆ ಮಾಡ್ತೀಯ ನೀನು ಅಂದ್ಬಿಟ್ಟು ಅಂತ. ಅದು ರೌಡಿಸಮಲ್ಲಿ ಬೇಗ ಸಾಯಿರ್ ಅವರೇ. ಹಾಗಾಗಿ ಸುಮಾರು ಟೀಮ್ ಏನಿತ್ತಲ್ಲ ಇವ್ರದೆಲ್ಲ ಎಲ್ಲ ಒಂದೊಂದು ಕಡೆ ಛಿದ್ರ ಆಗಿಬಿಡ್ತಾರೆ ಫುಲ್ಲು ಕಂಪ್ಲೀಟು. ಈ ಕಡೆ ಯಾವಾಗ ಅರೆಸ್ಟ್ ಮಾಡಿಬಿಟ್ಟು ಇವ್ರು ಟೀಮ್ ಎತ್ತು ಒಳಗೆ ಬಿಸಾಕ್ಬಿಟ್ಟಾದ್ಮೇಲೆ ತನ್ವೀರ್ದು ಇಲ್ಲಿ ಕಂಪ್ಲೀಟ್ ಸ್ತಬ್ಧ ಆಗಿಬಿಡ್ತದೆ. ಇವರೆಲ್ಲ ಇವು ಉಳ್ಕೊಂಡಿದ್ದು ಬಾಕಿ ಅವರೆಲ್ಲ ಏನು ಮಾಡಿದ್ರು, ಬೇರೆ ದಾರಿ ಹುಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಈ ಸರ್ 100% ಹೊಡಿತಾರೆ ಅಂತ ಅಂದ್ಬಿಟ್ಟು ಅಂತ. ಫುಲ್ ಕಂಪ್ಲೀಟು ಯಾರಿಗೂ ಬಾಲ ಇಲ್ದಂಗೆ ಅವರೇ ಬಾಲ ಕಟ್ ಮಾಡ್ಕೊಬಿಡ್ತಾರೆ ಪೂರ್ತಿ ಕಂಪ್ಲೀಟು. ಟಕ್ಕಂತೆ ತಗೊಂಡು ಹಿಂದೆ ಬಾಲ ಹಿಡ್ಕೊಂಡು ರಪ್ಪ ತೆಗೆಸ್ಕೊಬಿಟ್ಟವ್ರು. ಅದಾದಮೇಲೆ ಇಲ್ವೇ ಇಲ್ಲ ಇವ್ರ ಗ್ಯಾಂಗ್ ನಾವೇನು ಹ್ಯಾಂಡ್ಲ್ ಮಾಡೋದು 20 ವರ್ಷ, ಯಾವುದು ನಥಿಂಗ್ ಡೂಯಿಂಗ್. 2090 ನೋಡ್ಕೊ ಬಂದ್ವಲ್ಲ ನಾವು ಎಲ್ಲ, ಆಲ್ಮೋಸ್ಟ್ ಒಂದು 15 ವರ್ಷಕ್ಕೆ ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತಾರೆ ಅವ್ರು ಕಂಪ್ಲೀಟ್. ಭಾಳ ಬ್ಯೂಟಿಫುಲ್ ಕಮರ್ಷಿಯಲ್ ಸಿನಿಮಾ ನೋಡ್ದಂಗೆ ಮಾತು ಕೇಳಬೇಕಂದ್ರೆ, ಸೆನ್ಸಿಬಲ್ ಕಮರ್ಷಿಯಲ್ ಸಿನಿಮಾ ನೋಡ್ದಂಗೆ ಇರುತ್ತೆ. ಓಕೆ, ಎಲ್ಲೆಲ್ಲಿ ಕಾಮಿಡಿ ಬೇಕು, ಎಲ್ಲೆಲ್ಲಿ ಪಂಚ್ ಬೇಕು, ಎಲ್ಲೆಲ್ಲಿ ಫೈಟ್ ಕರೆಕ್ಟಾಗಿರುತ್ತೆ, ಮತ್ತು ಸಸ್ಪೆನ್ಸಲ್ಲಿ ಇರಬೇಕು, ಅದೆಲ್ಲ ಕರೆಕ್ಟಾಗಿ. ಹಾಗಾಗಿ ದಿವಾನ್ ಅಲ್ಲಿ ಒಬ್ಬ ಈಗ ಪೊಲಿಟಿಷಿಯನ್ ಆಗವನೇ, ಅವ್ನು ಮಾತಾಡೋಣ. ಸೊ ಅದರ ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸರ್ ತುಂಬ ಥ್ಯಾಂಕ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಬೆಂಗಳೂರು ಅಂಡರ್ವರ್ಲ್ಡ್. ನಮಸ್ಕಾರ.